ನಮಸ್ಕಾರ, ವನಶ್ರೀ ಚಾನಲ್ಗೆ ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ರಾಜು ಅಂದರೆ ಸಾಕ್ಷಿಗೆ ರಾಜು ಆಗಿದ್ದಾನೆ. ರಾಜು ಆಗಿ ಏನು ಡೆಕೋರೇಷನ್ ಮಾಡಿಸಿದ್ದು, ಈವೆಂಟ್ ಕರೆಸಿದ್ದು, ಎಲ್ಲ ಕಡೆ ಬೆಲೂನು ಅದು ಇದು ಅಂತೆಲ್ಲ ಹಾಕಿಸಿ ಸಿಕ್ಕಾಬಟ್ಟೆ ಗ್ರಾಂಡಾಗಿ ಮಾಡಿಸಿದ್ದಾನೆ. ಆದರೆ ಅದಿತಿಗೆ ಯು ವಿ ಆಗಿ, ಸಾಕ್ಷಿಗೆ ರಾಜು ಆಗಿ ಡಬ್ಬಲ್ಗೆ ಮಾಡ್ತಿದ್ದಾನೆ. ಆದರೆ ಸಾಕ್ಷಿಗೆ ಕಾರ್ ಕಳಿಸ್ತೀನಿ ಅಂತ ಹೇಳಿರ್ತಾನೆ. ಆದರೆ ಸಾಕ್ಷಿ ಅದಿತಿ ಮನೇಲಿದ್ಲಲ್ವ, ಹಂಗಾಗಿ ಅದಿತಿ ಮನೆಯದೇ ಲೊಕೇಶನ್ ಕಳಿಸಿದ ಕಾರಣಕ್ಕೆ ಅದಿತಿ ಮನೆಗೇ ಕಾರ್ ಬಂದು ನಿಲ್ಲುತ್ತೆ. ಆಮೇಲೆ ಅದಿತಿನ ಕರ್ಕೊಂಡು ಬರೋಕ್ಕೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಅದಿತಿ ಹೋಗಿರ್ತಾಳೆ ಹಿಂದೆ. ಸಾಕ್ಷಿನೂ ಅಲ್ಲಿಗೆ ಹೋಗಬೇಕಾಗತ್ತೆ. ಆದರೆ ಸಾಕ್ಷಿಗೆ ಟ್ಯಾಕ್ಸಿ ಬರೋದೇ ಇಲ್ಲ. ಕ್ಯಾಬ್ ಬರಲಿಲ್ವಲ್ಲ ಅಂತೇಳ್ಬಿಟ್ಟು ಅವಳು ಒಂದು ಸಲ ಹೇಗಾದರೂ ಆಗಲಿ ಫೋನ್ ಮಾಡೋಣ ಅಂತ ಮಾಡ್ತಾಳೆ. ಅಲ್ಲಿ ನಿಂತ್ಕೊಂಡು ಸರ್ಕಲಲ್ಲಿ ಕಾರ್ ಕಳಿಸ್ತೀನಿ ಅಂದರೆ ಕಳಿಸ್ಲೇ ಇಲ್ಲ ಅಂತೇಳ್ಬಿಟ್ಟು. ಕಾರ್ ಬಂದಿಲ್ವಾ, ಅಯ್ಯೋ ಬರಬೇಕಲ್ಲ, ಇಷ್ಟೊತ್ತಿಗೆ ಬಂದಿರಬೇಕಾಗಿತ್ತು, ರೀಚ್ ಆಗಿರಬೇಕಾಗಿತ್ತು ಅಂತಿರ್ತಾನೆ. ಆದರೆ ಕಾರ್ ಬರೋದೇ ಇಲ್ಲ. ಅದಿತಿ ಫೋನ್ ಮಾಡ್ತಾಳೆ, ಫೋನ್ ಪಿಕ್ ಮಾಡಲ್ಲ ಅವನು. ಆಮೇಲೆ ಫೋನೇ ಮಾಡಲಿಲ್ವಲ್ಲ ಇವರು ಅಂತೇಳ್ಬಿಟ್ಟು, ಇವನಿಗೇನಾಗಿದೆ, ಇವನು ಫೋನೇ ಮಾಡಲ್ವಲ್ಲ ಅಂತೇಳಿ ಅವಳು ಮಾಡೋಣ ಅಂತ ಮಾಡ್ತಾಳೆ. ಮಾಡಿದ್ರೂ ಪಿಕ್ ಮಾಡಲ್ಲ. ಇವನು ಸಾಕ್ಷಿ ಗುಂಗಲ್ಲೇ ಇರ್ತಾನೆ. ಸಾಕ್ಷಿನೇ ಇವತ್ತು ನನಗೆಲ್ಲ ಪ್ರಪಂಚ ಅಂದ್ಕೊಂಡು ಕೈ ಎತ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾನೆ. ಸಾಕ್ಷಿ ನೋಡಿದ್ರೆ ಅಲ್ಲಿಗೆ ಬರೋದೇ ಇಲ್ಲ. ಸಾಕ್ಷಿ ಕ್ಯಾಬ್ಗೆ ಬುಕ್ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಅಗ್ನಿ ಅಲ್ಲಿಗೆ ಬರ್ತಾನೆ. ಅಗ್ನಿ ಬಂದುಬಿಟ್ಟು ಸಾಕ್ಷಿನ ಪ್ರೊಟೆಕ್ಟ್ ಮಾಡೋಕ್ಕೆ, ಅಂದರೆ ಅವಳು ಕ್ಯಾಬಲ್ಲಿ ಹೋಗೋದು ಬೇಡ ಅಂತ. ಕ್ಯಾಬಲ್ಲಿ ಹೋಗೋದು ಬೇಡ, ನಾನೇ ಹೋಗ್ಬಿಟ್ಟು ಅವಳನ್ನ ಅದೆಲ್ಲಿ ಅವಳ ಫ್ರೆಂಡ್ ಕರೆದಿದ್ದಾನೆ ಅಲ್ಲಿಗೆ ಊಟಕ್ಕೆ ಕಳಿಸಿ ಆಮೇಲೆ ಮನೆಗೆ ಪಿಕ್ ಮಾಡಿ ಬರೋಣ ಅಂತ ಹೋಗಿರ್ತಾನೆ. ಮನೆಯಲ್ಲಿ ಮಲ್ಲಿಕಾ ಮತ್ತು ಅವಳ ಮಕ್ಕಳಿಬ್ಬರಿಗೆ ಇವನ ಮೇಲೆ ಅನುಮಾನ ಫುಲ್ ಬಂದುಬಿಟ್ಟಿದೆ. ಏನು ಸಾಕ್ಷಿ ಇದ್ಬಿಟ್ರೆ ಪ್ರಪಂಚನೇ ಇಲ್ಲ ಇವನಿಗೆ, ಎಲ್ಲ ಮರ್ತು ಬಿಡ್ತಾನೆ, ಏನು ಹೇಳಿದ್ರು ತಲೆಗೆ ಹೋಗಲ್ಲ ಇವನಿಗೆ ಅನ್ನಂಗೆ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ. ಮನೆಯಲ್ಲಿ ಅಣ್ಣ ತಂಗಿ ಇಬ್ಬರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲಿಗೆ ಮಲ್ಲಿಕಾ ಬರ್ತಾಳೆ. ಬಂದಾಗ ಏನರು ಮಾತಾಡ್ತಿದ್ದೀರಿ ಸೀಕ್ರೆಟು ಅಂದಾಗ, ಹೀಗೀಗೆ ಅಂದಾಗ, ಅವ್ರ ವಿಷಯ ಬಿಟ್ಟರೆ ಬೇರೆ ವಿಷಯನೇ ಇಲ್ವಾ ನಿಮಗೆ, ಯಾವಾಗ ನೋಡಿದ್ರು ಹುಚ್ಚಿಡಿದ್ಬಿಟ್ಟಿದೆ ನಿಮಗೆ, ಅವನ ವಿಷಯನೇ ಮಾತಾಡ್ತಾ ಇರ್ತೀರಾ, ತಲೆ ಚಿಟ್ಟಿಡಿಸ್ತೀರಾ ನೀವು ಅಂತೇಳ್ಬಿಟ್ಟು ಬೈದ್ಬಿಟ್ಟು ಹೋಗ್ತಾಳೆ. ಮತ್ತೆ ಅವಳು ಇಬ್ರಿಗೂ. ಈ ಮಮ್ಮಿಗೆ ಫಸ್ಟು ಏನು ಗೊತ್ತಾಗಲ್ಲ, ಅವ್ರ ವಿಷಯ ಗೊತ್ತಾಗಬೇಕು, ಆಗ ನಮಗೆ ಸಭಾಷ್ ಅಂತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ, ಸುಮ್ಮನಿರು ಅಂತೇಳಿ ಅಣ್ಣ ತಂಗಿ ಮಾತಾಡ್ಕೊಂಡು ಸುಮ್ಮನಾಗ್ತಾರೆ. ಸುಮ್ಮನಾಗಿ ಅವರು ಸುಮ್ಮನಿರ್ತಾರೆ. ಈ ಕಡೆ ಅಗ್ನಿ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾನೆ. ಎಲ್ಲ ಕ್ಯಾನ್ಸಲ್ ಆಗ್ತಿರುತ್ತೆ. ಆಮೇಲೆ ಯಾವುದೂ ಕ್ಯಾಬು ಬುಕ್ ಆಗಲ್ಲ. ಆವಾಗ ಇವಳು ಏನು ಮಾಡೋದು ಅಂತ ನೋಡ್ತಾ ಇರ್ತಾಳೆ. ಈ ಕಡೆ ರಾಜು ಕಳಿಸ್ತೀನಿಂದ ಅವನು ಕಳಿಸ್ಲಿಲ್ಲ. ನಾನು ಕ್ಯಾಬ್ ಬುಕ್ ಮಾಡೋಕ್ಕೆ ಹೋದರೆ ಅವು ಕ್ಯಾಬು ಎಲ್ಲವೂ ಕ್ಯಾನ್ಸಲ್ ಆಗ್ತಿದ್ದಾವೆ ಅಂತ ಹೇಳ್ಬಿಟ್ಟು ನಿಂತಿರ್ತಾಳೆ. ನೋಡ್ತವ ಅಷ್ಟೊತ್ತಿಗೆ ಅಗ್ನಿ ಅಲ್ಲಿಗೆ ಹೋಗ್ತಾನೆ. ಹೋಗ್ಬಿಟ್ಟು ಕ್ಯಾಬು ಸಿಗಲ್ಲ ಇವತ್ತು, ಕತ್ಲೆ ಆಗಿದೆ, ಬಾ ಹತ್ತು ಅಂತ ಹೇಳ್ತಾನೆ. ಅದಕ್ಕೆ ಇವಳು ಬರಲ್ಲ, ನಾನು ಕ್ಯಾಬೇ ಬುಕ್ ಮಾಡ್ಕೊಂಡು ಹೋಗ್ತೀನಿ, ನಿಮಗೆ ಯಾಕೆ ತೊಂದರೆ, ನೀವು ಹೋಗಿ ಅಂತಾಳೆ. ಪರವಾಗಿಲ್ಲ, ತೊಂದರೆ ಏನಿಲ್ಲ, ಬಾ ಹತ್ತು ಅಂತೇಳಿ, ಅದು ಇಲ್ಲಿಗೆ ಹೋಗಬೇಕು ಅಲ್ಲಿಗೆ ಬಿಡ್ತೀನಿ ಬಾ ಅಂತ ಹೇಳ್ತಾನೆ. ಆವಾಗ ಇಲ್ಲ, ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ ಅಂತ ಫೋನಲ್ಲಿ ಬುಕ್ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಮೊಬೈಲ್ ಇಸ್ಕೊಂಡು ಅವನೇ ಕ್ಯಾನ್ಸಲ್ ಮಾಡ್ತಾನೆ. ಕ್ಯಾನ್ಸಲ್ ಮಾಡಿ ಬಾ ಹತ್ತು ಫಸ್ಟ್ ಕಾರನ್ನು ಅಂತ ಹೇಳ್ತಾನೆ. ಸರಿ ಕಾರ್ ಹತ್ತಿ ಕೂತ್ಕೋತಾಳೆ. ಅಲ್ಲಿ ನಿನ್ನ ಫ್ರೆಂಡು ಊಟಕ್ಕೆ ಕರೆದಿದ್ದಾನೆ ಅಂತೀಯ, ಯಾರು ಏನು ಎತ್ತ ಎಲ್ಲ ಕೇಳ್ಕೊತಾನೆ. ಕ್ಲಾಸ್ಮೇಟ ಅಂತಾನೆ, ಮತ್ತು ಕಾಲೇಜ ಅಂತಾನೆ, ಏನೇನೆಲ್ಲ ಕೇಳ್ತಾನೆ. ಅವಕ್ಕೆಲ್ಲ ಅಲ್ಲ ಅಂತಾಳೆ. ಮತ್ತು ಹೆಂಗೆ ಪರಿಚಯ ಅಂತ ಕೇಳ್ತಾನೆ. ಪರಿಚಯ ಹೆಂಗೆ ಅಂದರೆ ಹೀಗೆ ಪರಿಚಯ ಅಷ್ಟೇ ಅಂತ. ಆಮೇಲೆ ಅಷ್ಟಕ್ಕೆಲ್ಲ ಊಟಕ್ಕೆ ಹೋಗ್ತಾರಾ ಅಂತಾನೆ, ಹೋಗೋಕ್ಕೆ ನಿಮ್ಮ ಪರ್ಮಿಷನ್ ತಗೋಬೇಕಾ, ಹಾಗೆ ಹೀಗೆ ಅಂತೇಳಿ. ಆಮೇಲೆ ಹಿಂಗೇನೆ ಮಾತಾಡ್ಕೊಂಡು ಎಲ್ಲ ಹೋಗ್ತಾರೆ. ಹೋಗ್ತಾ ಅಲ್ಲಿ ರೀಚ್ ಆಗೋದೇ ಇಲ್ಲ ಇನ್ನೂ. ಅದಿತಿ ಅಂತೂ ರೀಚ್ ಆಗಿದ್ದಾಳೆ. ರೀಚ್ ಆಗಿ ಅವನು ಅವಳಿಗೆ ಫೋನ್ ಮಾಡ್ತಾಯಿದ್ದಾನೆ. ಸಾಕ್ಷಿ ಇನ್ನು 15 ನಿಮಿಷ ಬಂದುಬಿಡ್ತೀನಿ ರಾಜು ಅಂತ ಫೋನ್ ಮಾಡ್ತಿದ್ದಾಳೆ.
ಸಾಕ್ಷಿ ನಂಬರ್ ಬಂದ ತಕ್ಷಣವೇ ಅದಿತಿ ಅದನ್ನು ನೋಡ್ತಾಳೆ. ನೋಡ್ಬಿಟ್ಟು ಏನು ಸಾಕ್ಷಿ ಅಂತ ಇದೆ. ಆಮೇಲೆ ಇಷ್ಟೊತ್ತಾದರೂ ಬರಲಿವಲ್ಲ ಅಂತೇಳ್ಬಿಟ್ಟು ರಾಜು ಏನು ಮಾಡ್ತಾನೆ, ಅವ್ನ ಫ್ರೆಂಡಿಗೆ ಫೋನ್ ಮಾಡ್ತಾನೆ, ಕ್ಯಾಬ್ ಓನರ್ಗೆ. ಫೋನ್ ಮಾಡಿದ್ರೆ ಕಳಿಸಿದ್ದೀನಿ ಆವಾಗಲೇ ಅದಿತಿ ಮನೆ ಅಡ್ರೆಸ್ಸಯ್ಯ, ಅದಿತಿ ಬರ್ತಿದ್ದಾಳಲ್ಲ, ಇಷ್ಟೊತ್ತಿಗೆ ಬಂದಿರಬೇಕಲ್ಲ, ರೀಚ್ ಆಗಿರಬೇಕಲ್ಲ ಅಂತಾನೆ. ಅದಿತಿ ಎಲ್ಲಿಗೆ ಬರ್ತಾಳೋ ಅಂತ. ಅದಿತಿನೇ ಕಣೋ, ಅವ್ರ ಮನೆ ಅಡ್ರೆಸ್ಸೇ ನೀನು ಕಳಿಸಿರೋದು, ನೋಡ್ಬೇಕಾರೆ ಅಂತ. ಅಲ್ಲಿ ನೋಡಿ ತಲೆ ಮೇಲೆ ಕೈ ಹೊತ್ಕೊತಾನೆ. ಹಂಗೋ ಹಿಂಗೋ ಅನ್ನೋಷ್ಟರೊಳಗೆ ಅವಳು ಅಲ್ಲಿಗೆ ಬಂದೇ ಬಿಡ್ತಾಳೆ ಅದಿತಿ. ಕ್ಯಾನ್ಸಲ್ ಮಾಡೋಕ್ಕೆ ಆಗೋದೇ ಇಲ್ಲ. ಈ ಕಡೆ ಕ್ಯಾಬ್ ಓನರು ಮಾತಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವನ ಫ್ರೆಂಡು ಅಲ್ಲಿಗೆ ಬರ್ತಾಳೆ. ಬಂದ್ಬಿಟ್ಟು ಸರಿ ಬಿಡು, ಲೊಕೇಶನ್ ಕರೆಕ್ಟಾಗಿದೆ ಅಂದಮೇಲೆ ನೀನು ಯಾಕೆ ತಲೆ ಕೆಡ್ಸ್ಕೊತೀಯಾ, ಹೋಗ್ತಾರೆ ಬಿಡು ಅಂತೇಳಿ ಸುಮ್ಮನಿರಿಸ್ತಾಳೆ. ಓಕೆ ಸರಿ ಹೋಯ್ತು. ಅಷ್ಟಕ್ಕೆ ಅಲ್ಲಿ ಸ್ಟಾಪ್ ಆಯಿತು. ಈ ಕಡೆ ಇವನು ಕಾರಲ್ಲಿ ಕೇಳ್ತಾನೆ ಇರ್ತಾನೆ, ಎಲ್ಲದಕ್ಕೂ ಆನ್ಸರ್ ಹೇಳ್ತಲೇ ಇರ್ತಾಳೆ. ಹೇಳಿ ಹೇಳಿ ಕೆಲವೊಂದು ತಿರ್ಗಾ ಕೇಳಿದಾಗ ಸುಮ್ಮನೆ ಕೂತ್ಕೊಳ್ಳೋ ನಿನಗೆ ಯಾಕೋ ಅಂತಾಳೆ ಜೋರಾಗಿ. ಆಮೇಲೆ ಮತ್ತೆ ಅವನು ಸೈಲೆಂಟ್ ಆಗ್ತಾನೆ. ಪುನಃ ಮತ್ತೆ ಅಲ್ಲ ಅವರು ಹೇಗೆ ಪರಿಚಯ ನಿನಗೆ, ಹಾಗೆ ಹೀಗೆ ಅಂತೆಲ್ಲ ಕೇಳ್ಕೊತಾನೆ. ಕೇಳಿಕೊಂಡು ಲಾಸ್ಟಲ್ಲಿ ಸುಮ್ಮನಾಗ್ತಾನೆ, ಇನ್ನೇನು ಮಾತಾಡೋಕ್ಕೆ ಹೋಗಲ್ಲ. ಏಕೆಂದರೆ ಕ್ಲಾಸ್ಮೇಟು ಅಲ್ಲ, ಕಾಲೇಜ್ ಮೇಟು ಅಲ್ಲ, ಅಥವಾ ನೆಂಟರು ಅಲ್ಲ, ಅಕ್ಕದವರು ಅಲ್ಲ, ಪಕ್ಕದವರು ಅಲ್ಲ ಅಂದಾಗ ಮತ್ತೆ ಯಾರೋ ಫ್ರೆಂಡ್ ಇರ್ಬೋದು ಅಂದ್ಕೊಂಡು ಸುಮ್ಮನಾಗ್ತಾನೆ ಅಷ್ಟೇ. ಎಷ್ಟು ವರ್ಷದಿಂದ ಪರಿಚಯ, ಹೇಗೆ ಏನು ಅಂದರೆ ಏನಿಲ್ಲ ಹಂಗೆ ಅಂತೆಲ್ಲ ಹೇಳ್ತಾಳೆ. ಸರಿ ಅಂತೇಳ್ಬಿಟ್ಟು ಅಲ್ಲಿಗೆ ಸುಮ್ಮನಾಗ್ತಾನೆ. ಇವನೇನು ಒಳ್ಳೆ ಲೂಸ್ ಹಂಗೆ ಏನೇನೋ ಕೇಳ್ತಾನಲ್ಲ ಅಂತ ಬೇಜಾರಾಗುತ್ತೆ ಒಂದೊಂದ್ಸಲಿ ಅವಳಿಗೆ. ಆಮೇಲೆ ಬೇಜಾರಾದ್ರೂ ಅವಳು ತಲೆ ಕೆಡ್ಸ್ಕೊಳ್ಳಲ್ಲ, ಸುಮ್ಮನಾಗ್ತಾಳೆ. ಆದರೆ ರಾಜು ಬರೋದೇ ಇಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.